ಸಿದ್ದರಾಮಯ್ಯ ಬೀಸೋದೊಣ್ಣೆಯಿಂದ ಪಾರಾದರೂ ಈಗ ಅವರ ಅಧಿಕಾರದ ಆಯಸ್ಸು ಹೆಚ್ಚಾದಂಗೆ ಕಾಣ್ತಾ ಇದೆ. ಡಿ ಕೆ ಶಿವಕುಮಾರ್ ವೈರಾಗ್ಯದ ಮಾತುಗಳನ್ನು ಆಡ್ತಾ ಇದ್ದಾರೆ. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಡಿ ಕೆ ಶಿವಕುಮಾರ್ ಕಡೆಯವರು. ಸಂಕ್ರಾಂತಿಗೆ ಸಂಕ್ರಾಂತಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ. ಬಟ್ ಕೆಲ ಗಂಟೆಗಳಿಂದ ಅಂದರೆ 2-3 ದಿನಗಳ ಬೆಳವಣಿಗೆ ಗಮನಿಸಿದಾಗ ಡಿ ಕೆ ಶಿವಕುಮಾರ್ ಕೈಗೆ ಪಾಸಿಟಿವ್ ಅಧಿಕಾರ ಸಿಗುತ್ತೆ ಅನ್ನೋದು ಯಾವುದು ಕಾಣ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ, ಸಿದ್ದರಾಮಯ್ಯನವರ ಹೇಳಿಕೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗಿದೆ. ಈಗ ಡಿ ಕೆ ಶಿವಕುಮಾರ್ ಬಣ ಕೋತ ಅಂತ ಕುದಿತಾ ಇದೆ. ಈ ಸಂಬಂಧಪಟ್ಟಂತೆ ಸುದ್ದಿಗಳಿದೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗವಾಗಿದೆ. ದೊಡ್ಡಬಳ್ಳಾಪುರ ಹಾಗೆ ಭಟ್ಕಳ ಹಾಗೆ ಮೂಡುಬಿದ್ರೆ ಈ 3 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಆಗಿತ್ತು. ಎಲ್ಲ ಕಡೆ ಬಿಜೆಪಿ ದಿಗ್ವಿಜಯ, ಕಾಂಗ್ರೆಸ್ಗೆ ಸೋಲಾಗಿದೆ. ಎಲ್ಲ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸಲ್ಲಿ. ಎಲ್ಲರಿಗೂ ಕೂಡ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಕಡೆಯವರೆಗೂ ಈ ನ್ಯೂಸನ್ನು ನೋಡಿ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತವನ್ನು ಮಾಡ್ತೇನೆ. ನಾನು ಶಿವಕುಮಾರ್. ಡಿ ಕೆ ಶಿವಕುಮಾರ್ ಶುಭಗಳಿಗೆ ಬರುವಾಗ ಯಾರೂ ತಡೆಯೋಕ್ಕಾಗಲ್ಲ ಅಂತ ಹೇಳಿದರು. ನಾನು ಮೋದಿಗೆ ಎದುರಿಕೊಳ್ಳಿಲ್ಲ, ಅಮಿತ್ ಶಾಗೆ ಎದುರಿಕೊಳ್ಳಿಲ್ಲ, ನನ್ನನ್ನು ಎದುರಿಸಕ್ಕೆ ಬರಬೇಡಿ ಅನ್ನೋ ಒಂದು ರೀತಿಯ ಗತ್ತು ಗೈರತ್ತಿನ ಮಾತುಗಳು ಎಲ್ಲವೂ ನಡೀತಾ ಇತ್ತು. ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಜೋಶಲ್ಲಿದ್ದರು. ಯಾಕೆಂದರೆ ನಾಟಿ ಕೋಳಿ ಊಟ ಹಾಕಿದ್ರಲ್ಲ ಸಿದ್ದರಾಮಯ್ಯನವ್ರಿಗೆ. ಇವ್ರು ಹೋಗ್ಬಿಟ್ಟು ಅವ್ರ ಮನೆಗೆ ಇಡ್ಲಿ ವಡೆ ತಿಂದು ಬಂದಿದ್ದಲ್ಲ, ಸಿಗುತ್ತೆ ಅಧಿಕಾರ ಅಂತ ಅನ್ಕೊಂಡಿದ್ರು. ಆದರೆ ಬೇರೆ ಏನೋ ನಡೀತಾ ಇರೋ ಥರ ಕಾಣ್ತಾ ಇದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹಗಳ ನಡುವೆ DCM ಡಿ ಕೆ ಶಿವಕುಮಾರ್ ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ಪ್ರತಿಕ್ರಿಯಿಸಿದ್ದಾರೆ. ಪ್ರತಿ ಬಾರಿ ಅಬ್ಬರಿಸಿ ಬೊಬ್ಬಿರುತ್ತಿದ್ದ ಡಿ ಕೆ ಶಿವಕುಮಾರ್ ಇದೀಗ ವೈರಾಗ್ಯದ ಮಾತುಗಳನ್ನು ಆಡ್ತಿದ್ದಾರೆ. CM ಬದಲಾವಣೆ ವದಂತಿಯನ್ನು ತಳ್ಳಿ ಹಾಕಿದ್ದು ವಿವಾದವೇನೂ ಇಲ್ಲ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಮುಂದುವರಿಯಲು ನನಗೆ ತೃಪ್ತಿ ಇದೆ, ಪಕ್ಷದ ಕಾರ್ಯಕರ್ತನಾಗಿರಲು ಇಷ್ಟಪಡ್ತೇನೆ ಅನ್ನೋ ಮೂಲಕ ಅಚ್ಚರಿಗೆ ಕಾರಣವಾಗಿದ್ದಾರೆ. ಇನ್ನು ನಾಯಕತ್ವಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟದ್ದು. ಯಾವುದೇ ದಿನವಾದರೂ ನಿರ್ಧಾರ ತೆಗೆದುಕೊಳ್ಳಬಹುದು. ವರಿಷ್ಠರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಮೂಲಕ ನನ್ನ ಹತ್ರ ಏನೂ ಇಲ್ಲ, ನಂದೇನೂ ಇಲ್ಲ, ಹೈಕಮಾಂಡ್ ಅಂತ ಹೇಳೋದ್ರ ಮೂಲಕ ಅಧಿಕಾರ ಅವರು ಕೊಟ್ಟಾಗ ನಾನು ಇಸ್ಕೊಂಡಾಗ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಇನ್ನು ಕನಕಪುರ ಬಂಡೆ ಸೈಲೆಂಟ್ ಗೇಮ್ ಆಡ್ತಿದ್ದಾರೆ ಅನ್ನೋ ಮತ್ತೊಂದು ವರ್ಷ ನ್ಯೂಸ್. ದೆಹಲಿಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ DCM ಡಿ ಕೆ ಶಿವಕುಮಾರ್ ನಡೆ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಅಧಿಕೃತ ಕಾರ್ಯಕ್ರಮಗಳು ನಿನ್ನೆಯೇ ಮುಗಿದಿದ್ರು. ಇನ್ನು ದೆಹಲಿಯಲ್ಲೇ ಡಿ ಕೆ ಶಿವಕುಮಾರ್ ಇದ್ದಾರೆ. ಇಡೀ ದಿನವನ್ನು ಸಂಪೂರ್ಣವಾಗಿ ರಾಜಕೀಯ ತಂತ್ರಗಾರಿಕೆಗೆ ಮೀಸಲಿಟ್ಟಿದ್ದಾರೆ. ಕಳೆದ ಸೋಮವಾರವೇ ರಾಹುಲ್ ಗಾಂಧಿ ವಿದೇಶದಿಂದ ಮರಳಿದ್ದಾರೆ. ಆದರೂ ಭೇಟಿಗೆ ಅವಕಾಶ ಕೇಳಿಲ್ಲ ಮತ್ತು ಇನ್ಯಾವುದೇ ಹೈಕಮಾಂಡ್ ನಾಯಕರ ಭೇಟಿಯನ್ನು ಮಾಡಿಲ್ಲ. ಈ ಮೂಲಕ ಸೈಲೆಂಟ್ ರಾಜಕಾರಣದಲ್ಲಿ DKಶಿ ಬ್ಯುಸಿ ಆಗಿದ್ದಾರೆ. ತಮ್ಮ ಆಪ್ತರ ಮೂಲಕ ವರಿಷ್ಠರಿಗೆ ಸಂದೇಶವನ್ನು ರವಾನಿಸಿ ನಾಯಕತ್ವದ ಬಗ್ಗೆ ಸ್ಪಷ್ಟತೆ ಪಡೆಯಲು ತೆರೆಮರೆಯ ಕಸರತ್ತನ್ನು ನಡೆಸಿರೋದು ದಟ್ಟವಾಗಿದೆ. DKಶಿ ನಡೆ ಗಮನಿಸುತ್ತಿದ್ರೆ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಸಸ್ಪೆನ್ಸ್ ಕುತೂಹಲ ಹುಟ್ಟಿಸ್ತಾ ಇದೆ. ನರೇಂದ್ರ ಮೋದಿಯನ್ನ ಒಬ್ಬ MLA ಭೇಟಿ ಮಾಡ್ದಂಗೆ ಫೋನ್ ಮಾಡಿ ಮೀಟಿಂಗ್ ಮಾಡಿ ಭೇಟಿ ಮಾಡ್ಬರ್ತಾರೆ ಡಿ ಕೆ ಶಿವಕುಮಾರ್. ನರೇಂದ್ರ ಮೋದಿ ಜೊತೆ ಬೆಂಗಳೂರು ಕಾರ್ಯಕ್ರಮದಲ್ಲಿ ಯಾರೋ ಫ್ರೆಂಡ್ ಜೊತೆ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್. ಆದರೆ ಅವರದೇ ಪಕ್ಷದ ನಾಯಕ ಸಂಸದ ರಾಹುಲ್ ಗಾಂಧಿ ಭೇಟಿ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಕಾಂಗ್ರೆಸ್ ಇವತ್ತು ಪತನದ ಹಾದಿ ಹಿಡಿದಿರೋದು, ಕಾಂಗ್ರೆಸ್ ಇವತ್ತು ಹಳ್ಳ ಹಿಡಿದಿರೋದು, ಕಾಂಗ್ರೆಸ್ ಇವತ್ತು ಅಧಿಕಾರಕ್ಕೆ ಬರದೇ ಇರೋದು, ಕಾಂಗ್ರೆಸ್ ಇವತ್ತು ಲೋಕಸಭೆಯಲ್ಲಿ 3 ಚುನಾವಣೆ ಸೋತಿರೋದು ರಾಹುಲ್ ಗಾಂಧಿ ಅವರ ಉದಾಸೀನತೆ. ಈಶಾನ್ಯ ಭಾರತದಲ್ಲಿ ಹಿಮಾಂತ್ ಬಿಸ್ವಾ ಸರ್ಮನ್ ಕಳ್ಕೊಂಡು ಅಲ್ಲಿ ಕಂಪ್ಲೀಟ್ ನೆಲ ಕಚ್ಚಿದ ಕಾಂಗ್ರೆಸ್ಸು. ಇಲ್ಲಿ ಡಿ ಕೆ ಶಿವಕುಮಾರ್ ಹೌದು ತಿಹಾರ್ ಜೈಲಿಗೆ ಹೋಗಿದ್ದು ITED ರೇಡ್ ಆದರೂ, ಆದರೆ ITED ರೇಡ್ ಆಗಿದ್ದು ಬಿಕಾಸ್ ಆಫ್ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಕ್ಷದ ಕಟ್ಟಾಳು ನಿಷ್ಠ ಸೋನಿಯಾ ಗಾಂಧಿಯ ಬಂಟ ಅಹಮದ್ ಪಟೇಲ್ ಗೆಲ್ಸ್ಕೊಳ್ಳೋಕ್ಕೋಸ್ಕರ ಅಮಿತ್ ಶಾನ ಮೋದಿನ ಎದುರಾಕೊಂಡು ITED ಕೈಲಿ ದಾಳಿ ಮಾಡಿಸ್ಕೊಂಡು ಜೈಲಿಗೆ ಹೋಗಿ ಬಂದರು. ಸೋನಿಯಾ ಗಾಂಧಿ ಜೈಲಿಗೆ ಹೋದ ಮಾತು ಕೊಟ್ಟಿರಂತೆ, ನಿನಗೆ ಅವಕಾಶ ಮಾಡ್ತೀನಿ, ಅಧ್ಯಕ್ಷನ ಮಾಡ್ತೀನಿ, ಅವಕಾಶ CM ಆಗುತ್ತೆ ಅಂತ. ಸೋನಿಯಾ ಗಾಂಧಿ ಮಾತು ನಡೀತಾ ಇಲ್ಲ. ಡಿ ಕೆ ಶಿವಕುಮಾರ್ಗೆ ಕೊಟ್ಟಂಥ ಮಾತು ಅಧಿಕಾರ ಹಂಚಿಕೆ ಸೂತ್ರ ಅದ್ಯಾವುದು ವರ್ಕೌಟ್ ಆಗ್ತಿಲ್ಲ.
ಡಿ ಕೆ ಶಿವಕುಮಾರ್ ಬೆಳಗ್ಗೆಯಿಂದ ಬರೀ ಹೈಕಮಾಂಡ್ ಪ್ರಾರ್ಥನೆ ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ರು. ಪ್ರಯತ್ನ ಫಲಿಸಲಿಲ್ಲ ಅನ್ನೋ ಪ್ರಾರ್ಥನೆನೂ ಫಲಿಸುತ್ತೆ ಪ್ರಾರ್ಥನೆ ಅಂತ. ಹೈಕಮಾಂಡೇ ದೇಗುಲ, ಅಲ್ಲೇ ಪ್ರಾರ್ಥನೆ ಮಾಡ್ತೀನಿ ಅಂತ. ಪ್ರಯತ್ನ ಫಲಿಸಿರಲಿಲ್ಲ 23ರಲ್ಲಿ, ಈಗ ಪ್ರಾರ್ಥನೆ ಕೂಡ ಫಲಿಸ್ತಾ ಇಲ್ಲ. ಕಾರಣ ಎಷ್ಟೇ, ದೇವರು ಇವ್ರ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ. ದೇವರು ರಾಹುಲ್ ಗಾಂಧಿ ಇವರಿಗೆ ದರ್ಶನವನ್ನೇ ಕೊಡ್ತಾ ಇಲ್ಲ. ಕಾಂಗ್ರೆಸ್ನ ಸನ್ನಿವೇಶ. ಇನ್ನೊಂದು ವಿಷಯ, ಕುರ್ಚಿಯಿಂದ ಕೆಳಗಿಳಿಸಲು ಅಸಾಧ್ಯ. ಯಾರು ಏನೇ ಹೇಳಿದ್ರು ಸಿದ್ದರಾಮಯ್ಯ ಆಪ್ತ ಜಮೀರ್ ಮಾತ್ರ ಫುಲ್ ಕಾನ್ಫಿಡೆಂಟ್ನಲ್ಲಿದ್ದಾರೆ. ಏನೇ ಆದರೂ 2028ರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಅಂತ ಪುನರುಚ್ಚಾರ ಮಾಡಿದ್ದಾರೆ. ಮತ್ತು ಸಿದ್ದರಾಮಯ್ಯರನ್ನು ಸಿಎಂ ಕುರ್ಚಿಯಿಂದ ಕೆಳಗಿಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಕೆಲ ದಿನಗಳಿಂದಷ್ಟೇ DKಶಿ ಸಿಎಂ ಆಗೋದನ್ನು ನಾವು ನೋಡಬೇಕು, ಅದೇ ನಮ್ಮ ಆಸೆ ಅಂತ ಹೇಳಿದರು. ಇದೀಗ ಮಾತಿನ ವರಸೆಯನ್ನೇ ಚೇಂಜ್ ಮಾಡಿದ್ದಾರೆ. ಸಿಎಂ ಸ್ಥಾನ ಬದಲಾವಣೆ ಬಗ್ಗೆ ಹೈಕಮಾಂಡ್ ಮಾತ್ರ ತೀರ್ಮಾನ ಮಾಡಬಹುದು. ಹೈಕಮಾಂಡ್ ಬಿಟ್ಟು ಬೇರೆ ಇನ್ಯಾರ ಕೈಯಲ್ಲೂ ಸಿದ್ದರಾಮಯ್ಯರನ್ನು ಕೆಳಗಿಳಿಸಲು ಸಾಧ್ಯವಿಲ್ಲ. ಅವರು ಸಿಎಂ ಕುರ್ಚಿಯಲ್ಲಿ ಭದ್ರವಾಗಿ ಕೂತಿದ್ದಾರೆ ಅಂತ ಸಿದ್ದರಾಮಯ್ಯ ಪರ ಜಮೀರ್ ಅಹಮದ್ ಖಾನ್ ಬ್ಯಾಟಿಂಗ್ ಮಾಡಿದ್ದಾರೆ. ಮಾಡಲೇಬೇಕು. ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ ಬಿಡಿಸಲಾಗದ ಬಂದ. ಯಾಕೆ ಅಂದರೆ ಅಹಿಂದ ನಾಯಕ ಅಂತ ಅನ್ಕೊಂಬಂದಂಥ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಮಂತ್ರಿ ಸ್ಥಾನ ಕೊಡಲಿಲ್ಲ, ದಲಿತರಿಗೆ ಸಿಎಂ ಸ್ಥಾನ ಸಿಗಲಿಲ್ಲ. ಅಹಿಂದ ಹೋರಾಟದ ರೂವಾರಿ ಸಿದ್ದರಾಮಯ್ಯನವರು ತಾನು ಮಾತ್ರ ಮುಖ್ಯಮಂತ್ರಿಗಳಾದರು. ಅಲ್ಪಸಂಖ್ಯಾತ ಮತ್ತು ದಲಿತ ಇವರಿಬ್ಬರು ಸೇರಿದ್ರೆ ಕಾಂಗ್ರೆಸ್ಗೆ 1,67,00,000 ಓಟಲ್ಲಿ 1,80,00,000 ಹತ್ರ ಓಟ್ ಇವರೇ ಹಾಕಿದ್ದಾರೆ. ಆದರೆ ಸಿಎಂ ಅಂತ ಬಂದಾಗ ಮಾತ್ರ ಸಿದ್ದರಾಮಯ್ಯ ಆಗೋದು, ಸಿಎಂ ಅಂತ ಚರ್ಚೆ ಬಂದಾಗ ಮಾತ್ರ ಬೇರೆ ಹೆಸರುಗಳು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಬ್ಯಾಟಿಂಗ್ ಮಾಡಲೇಬೇಕು. ಹೈಕಮಾಂಡ್, ಯಾರು ಹೈಕಮಾಂಡ್ ಅಂದ್ರೇನು? ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಯಾರು ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು? ಮಲ್ಲಿಕಾರ್ಜುನ್ ಖರ್ಗೆ. ಮಲ್ಲಿಕಾರ್ಜುನ್ ಖರ್ಗೆ ಏನು ಹೇಳೋರೆ, ಅವರೇ ಅಲ್ಲೇ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ ಅಂತ. ಆದರೆ ಸಿದ್ದರಾಮಯ್ಯ ಏನು ಹೇಳ್ತಾರೆ, ನಾನು ರಾಹುಲ್ ಗಾಂಧಿ ಹೇಳಬೇಕು ಅಂತಾರೆ. ಹಂಗಾರೆ ಮಲ್ಲಿಕಾರ್ಜುನ್ ಖರ್ಗೆ ಮರ್ಯಾದೆ ಏನು ಬಂತು ಮತ್ತೆ? ಪಾಪ ಆ ಪುಣ್ಯಾತ್ಮ ಸಿಎಮ್ಮೂ ಆಗಲಿಲ್ಲ. SM ಕೃಷ್ಣ ಅವರಿಂದ ಒಂದ್ಸಲ ಅವಕಾಶ ಮಿಸ್ ಆಗಿತ್ತು ಅವ್ರಿಗೆ. ಸಿದ್ದರಾಮಯ್ಯನವ್ರು ಬಂದಾಗಲೂ ಕೂಡ ಅವಕಾಶ ಪರಮೇಶ್ವರ್ಗೆ ಮಿಸ್ ಆಯ್ತು 13ರಲ್ಲಿ. ಪರಮೇಶ್ವರ್ ಅಥವಾ ಖರ್ಗೆ ಅವ್ರು ಸಿಎಂ ಆಗಬೇಕಾಗಿತ್ತು, ಅವರಿಬ್ಬರಿಗೂ ಆಗಲಿಲ್ಲ. 23ರಲ್ಲಿ DK ಆಗಬೇಕಾಗಿತ್ತು, DK ಅವ್ರು ಆಗಲಿಲ್ಲ. ಪರಮೇಶ್ವರ್ ಇಲ್ಲ, ಖರ್ಗೆ ಅವರಿಲ್ಲ. ಅಹಿಂದ ಯಾರು? ದಲಿತ ಸಮುದಾಯ. ಖರ್ಗೆ ಅವರು ಮತ್ತು ಪರಮೇಶ್ವರ್. ಅಹಿಂದಾದ ಸಿಎಂ ಆಗೋ ಇದನ್ನು ತಪ್ಪಿಸಿದ್ದು ಯಾರು? ಸಿದ್ದರಾಮಯ್ಯನವರು. ಮತ್ತು ಅದೇಂಗ ಅಹಿಂದ ನಾಯಕರಾಗ್ತಾರೆ? ಸಹಜವಾದಂಥ ಪ್ರಶ್ನೆಗಳು ಕಾಂಗ್ರೆಸ್ಸಲ್ಲಿ. ಅದರಲ್ಲಿ ಯಾರು? ಅಲ್ಪಸಂಖ್ಯಾತ. ಯಾರು? ರಾಮನಗರ ಮೇಲೆ ಇಕ್ಬಾಲ್ ಹುಸೇನ್ ಯಾರು? ಮುಸಲ್ಮಾನ. ಅವರೇ ತಾನೇ DK ಶಿವಕುಮಾರ್ ಸಿಎಂ ಆಗಲಿ ಅಂತ ಹೇಳ್ತಾ ಇರೋದು. ಎಸ್, ಇನ್ನೊಂದು, ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು DK ಕುರ್ಚಿ ಕಚ್ಚಾಟದ ಬಗ್ಗೆ HD ದೇವೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪರೋಕ್ಷ ಸಂದೇಶವನ್ನು ರವಾನಿಸ್ತಾ ಇದೆ. ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ CM DCM ಹೈಡ್ರಾಮಾ ಆಡ್ತಿದ್ದಾರೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಕುಟುಕಿದ್ದಾರೆ. ಇದನ್ನು ನೋಡಿದರೆ ಗ್ರಾಮೀಣ ಭಾಗದ ಆ ಪದ ಬಳಸಂಗಿಲ್ಲ, ನೆನಪಾಗುತ್ತಿದೆ ಅಂತ ಹೇಳಿದ್ದಾರೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ಸಿಗರ ಟೀಕೆ ಟಿಪ್ಪಣಿಗಳಿಗೆ ಮಾಜಿ ಪ್ರಧಾನಿ HD ದೇವೇಗೌಡ ಗುಡುಗಿದ್ದಾರೆ. ನರೇಗಾ ಹೆಸರು ಬದಲಾವಣೆ ಮಾಡಿದ್ದಕ್ಕೆ ಮೋದಿ ವಿರುದ್ಧ ಕಾಂಗ್ರೆಸ್ ಟೀಕೆ ಮಾಡ್ತಿದ್ದಾರೆ. ಅವರು ಆಡಳಿತ ನಡೆಸಿದ್ದಾಗ ಗಾಂಧೀಜಿಗೆ ಎಷ್ಟು ಗೌರವ ನೀಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಅಂತ ದೇವೇಗೌಡರು ವ್ಯಂಗ್ಯವಾಡಿದ್ದಾರೆ. ದೇವೇಗೌಡರು ಮೆಚ್ಚಬೇಕು. ಅವರ ಸ್ಪಿರಿಟ್, ಅವ್ರ ಜೋಶು ಈ ವಯಸ್ಸಲ್ಲೂ ಗ್ರೇಟ್. ಬಟ್ ಟೀಕೆ ಟಿಪ್ಪಣಿ ಮಾಡ್ತಾನೆ ಇದ್ದಾರೆ. 2 MP, ಒಂದು ಕೋಲಾರ ಮತ್ತು ಮಂಡ್ಯ, ಇವರೊಂದು ರಾಜ್ಯಸಭೆ. ಆದರೆ ನರೇಂದ್ರ ಮೋದಿ ಅವ್ರಿಗೆ 30 MP ಇರೋಷ್ಟು ಮರ್ಯಾದೆ ಕೊಡ್ತಾರೆ. ಚಂದ್ರಬಾಬು ನಾಯ್ಡುಗಿಂತ ಹೆಚ್ಚು ಮರ್ಯಾದೆ, ನಿತೀಶ್ ಕುಮಾರ್ಗಿಂತ ಹೆಚ್ಚು ಮರ್ಯಾದೆ. ದೇವೇಗೌಡರು ಕಂಡ್ರೆ ಮೋದಿಗೆ ಭಾಳ ಪ್ರೀತಿ. ಆ ಮೋದಿ ಇವ್ರು ಕಂಡ್ರೆ ಪ್ರೀತಿ ಅಲ್ಲ. ಹಾಗಾಗಿ ಇವ್ರಿಗೆ ಕಾಂಗ್ರೆಸ್ನ ಬೈದು ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳುವಂಥ ಇದು. ಬಟ್ ರಾಜಕಾರಣ ಎಲ್ಲ ಅದೇ ತಾನೇ ಮಾಡೋದು. ಇನ್ನು ಸಿದ್ದರಾಮಯ್ಯ ವೀರಪ್ಪನ್ ಒಂದೇ ಅಂತ ಹೇಳೋರು ಯಾರು? ಕಾಡುಗಳ್ಳ ನರಹಂತಕ ವೀರಪ್ಪನ್ ಅವಳಿಗಿಂತಲೂ ಸಿದ್ದರಾಮಯ್ಯರ ಆಡಳಿತಾವಧಿಯಲ್ಲಿ ಅತಿ ಹೆಚ್ಚು ಆನೆಗಳು ಸಾವನ್ನಪ್ಪುತ್ತವೆ ಹೇಗಂತ ವಿರೋಧ ಪಕ್ಷದ ನಾಯಕ ಅಶೋಕ್ ಆರೋಪ ಮಾಡಿದ್ದಾರೆ. ಈ ಕುರಿತು ಬುಧವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಆನೆಗಳ ಸರಡಿ ಸಾವಿನ ಅಂಕಿಅಂಶಗಳನ್ನು ಮುಂದಿಟ್ಟು ಹಾಗೂ ಜಂಗಲ್ ಸಫಾರಿ ನಿಷೇಧದ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಒಳ್ಳೊಳ್ಳೆ ಡೈಲಾಗ್ ಬರ್ಕೊಡ್ತವ್ರೆ ಯಾರು? ಅಶೋಕ್ ಚೆನ್ನಾಗಿ ಮಾತಾಡ್ತವ್ರೆ. ಬಟ್ ಅಶೋಕ್
ಒಬ್ಬ ವಿಪಕ್ಷ ನಾಯಕನಾಗಿ ಸದನದಲ್ಲಿ ವಿಪಕ್ಷ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕುವಂಥ ತಾಕತ್ತಿಲ್ಲ. ಆ ಪ್ರೌಢಿಮೆ, ಆ ಪ್ರಬುದ್ಧತೆ, ಪ್ರಖರವಾಗಿ ಮಾತನಾಡುವಂಥ ಕಲೆ ಇಲ್ಲ. ಹಿಂಗೆ ಯಾವುದೋ ಕಾಮಿಡಿಗಳು ಚೆನ್ನಾಗಿ ಮಾಡ್ತಿರ್ತಾರೆ. ಜನವರಿ 25ಕ್ಕೆ ಮತ್ತೊಂದು ಸಿದ್ದರಾಮೋತ್ಸವ. ಕುರ್ಚಿ ಕದನದ ನಡುವೆ ಸಿದ್ದರಾಮಯ್ಯ ಬೆಂಬಲಿಗರ ಹೊಸ ಅಸ್ತ್ರ ಪ್ರಯೋಗ ಮಾಡಲಿದ್ದು, ಜನವರಿ 25ಕ್ಕೆ ಹೈಂದ ಸಮಾವೇಶ ನಡೆಯಲಿದೆ ಎನ್ನಲಾಗಿದೆ. ಇಂದು ಹೈಂದ ಸಮಾವೇಶ ನಡೆಸಲು ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯಿಂದ ಸಿದ್ಧತೆ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಎಲ್ಲರೂ ಕೂಡ ಜನವರಿ 25ರಂದು ಹೈಂದ ಸಮಾವೇಶವನ್ನು ನಡೆಸುವುದಕ್ಕೆ ಒಮ್ಮತದ ನಿರ್ಧಾರ ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಹೈಂದ ಸಮಾವೇಶ, ಸಿದ್ದರಾಮೋತ್ಸವ. ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗರಲ್ಲ, ಇವಾಗ ಕಾಂಗ್ರೆಸ್ಸಿಗರು. 2004ರ ನಂತರ ಕಾಂಗ್ರೆಸ್ಸಿಗರು. ಅಲ್ಲಿವರೆಗೂ ಕಾಂಗ್ರೆಸ್ನ ವಿರೋಧ ಮಾಡ್ಕೊಂಡು ಬಂದವರು ಸಿದ್ದರಾಮಯ್ಯನವರು ದಳದಲ್ಲಿದ್ದರು. ತನ್ನ ಜೀವನವನ್ನು, ರಾಜಕೀಯ ಜೀವನವನ್ನು ಕಾಂಗ್ರೆಸ್ಗಾಗಿ ತೆಯ್ದಂಥ ವ್ಯಕ್ತಿ ಮಲ್ಲಿಕಾರ್ಜುನ್ ಖರ್ಗೆ. ಒಬ್ಬ ಪ್ರಬುದ್ಧ ದಲಿತ ಸಮುದಾಯದ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್, DK ಶಿವಕುಮಾರ್. ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆ, ಕಾಂಗ್ರೆಸ್ ಬಿಟ್ಟು ಬೇರೆ ಗೊತ್ತಿಲ್ಲ, ಕಾಂಗ್ರೆಸ್ಸೇ ಜೀವನ. ಇವರು 3 ಜನದು. ಇವರು 3 ಜನರ ರಾಜಕೀಯ ಜೀವನ. ಹೈಂದ ಅಂತ ಹೇಳಿದ್ನಲ್ಲ, ಹೈಂದಾದಲ್ಲಿ ದಲಿತ ಬರುತ್ತೆ. ಹಂಗಾರೆ ಆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪರಮೇಶ್ವರ್ ಅವರ ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ಕಿತ್ಕೊಂಡಂಥ ಸಿದ್ದರಾಮಯ್ಯನವರು ಹೇಗೆ ಹೈಂದ ನಾಯಕರಾಗ್ತಾರೆ ಅನ್ನೋ ಪ್ರಶ್ನೆಯನ್ನು DK ಕಡೆಯವರು ಎತ್ತುತ್ತಾರೆ. ಡೋಂಟ್ ನೋ. ಬಟ್ JDS ಇಂದ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ನ ಸರ್ಕಾರದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ 7 ವರ್ಷ ಪೂರೈಸೋದು ಆಟ ಇದೆಯಲ್ಲ, ಅದರಲ್ಲೂ ಮತ್ತೆ ಕೂಡದೆ ಇನ್ನೂ 2 ವರ್ಷ ನಾನೇ ಮಾಡ್ತೀನಿ ಅನ್ನೋದು ಇದೆಯಲ್ಲ, ಮೆಚ್ಚಬೇಕು ಸಿದ್ದರಾಮಯ್ಯನವರ ಆ ಒಂದು ಗತ್ತು, ಗೈರತ್ತು, ಹಠವನ್ನು. ಮುಂದೆ ಸ್ಥಳೀಯ ಸಂಸ್ಥೆ ಚುನಾವಣೆ. ಕಾಂಗ್ರೆಸ್ಗೆ ಹೀನಾಯ ಸೋಲು. ವಿವಿಧ ಸ್ಥಳೀಯ ಸಂಸ್ಥೆಗಳಿಗೆ ನಡೆದ ಚುನಾವಣೆಗಳಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ಬಿಜೆಪಿ ಜಯಗಳಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಚ್ಪೆ, ಕೆನಿಗೋಳಿ, ಉತ್ತರ ಕನ್ನಡ ಜಿಲ್ಲೆಯ ಮಂಕಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಾಶೆಟ್ಟಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆ ಏರಿದೆ. ದೊಡ್ಡಬಳ್ಳಾಪುರ ನಗರಸಭೆಯ 1 ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಿದರೆ, ರಾಯಚೂರು ಜಿಲ್ಲೆಯ ಮಸ್ಕಿಯ ಬಸರಗೌಡ ತುರ್ವಿಯಾಳ್ ಕಾಂಗ್ರೆಸ್ MLA ಅವರ ಊರಿನ ಪಟ್ಟಣ ಪಂಚಾಯಿತಿಯ 4ನೇ ವಾರ್ಡಲ್ಲೇ ಬಿಜೆಪಿ ಗೆದ್ದಿದೆ. ಶಾಸಕರಿಗೆ ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ. ಒಟ್ಟಲ್ಲಿ ಕಾಂಗ್ರೆಸ್ಗೆ ಭಾರಿ ಮುಖಭಂಗವಾಗಿದ್ದು ಬಿಜೆಪಿಗೆ ಮತ್ತಷ್ಟು ಬಲ ತಂದಿದೆ. ಬಟ್ ಹಂಗನ್ಬಿಟ್ಟು ಸರ್ಕಾರ ಮಾಡೋಕ್ಕಾಗಲ್ಲ. ಲೋಕಲ್ ಬಾಡಿ ರಿಸಲ್ಟು ವಿಪಕ್ಷಕ್ಕೆ, ಬಿಜೆಪಿಗೆ, JDSಗೆ ಒಂದು ರೀತಿ ಎನರ್ಜಿ ಬೂಸ್ಟರು ಅಷ್ಟೇ. ಹೇಟ್ ಕಾಮೆಂಟ್ ವಿರುದ್ಧ ವಿಜಯ ಯುದ್ಧ. ವಿಜಯಲಕ್ಷ್ಮಿ ದರ್ಶನ್ ತಮ್ಮ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಬೆಂಗಳೂರು ನಗರದ CCB ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಈ ದೂರಿನ ಅನ್ವಯ IT ಆಕ್ಟ್ ಹಾಗೂ BNS ಕಾಯ್ದೆಯಡಿ FIR ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ದೂರಿನ ಗಂಭೀರತೆಯನ್ನು ಪರಿಗಣಿಸತಕ್ಕಂಥ ಸೈಬರ್ ಕ್ರೈಮ್ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆ 2023ರ ವಿವಿಧ ಸೆಕ್ಷನ್ಗಳು ಹಾಗೂ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000ರ ಅಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕರೆಕ್ಟು. ಇದೇ ಕೆಲಸ ನಾವತ್ತು ದರ್ಶನ್ ಮಾಡಿದರೆ ಪವಿತ್ರ ಗೌಡ ವಿಷಯದಲ್ಲಿ ಅವ್ರು ಜೈಲಿಗೆ ಹೋಗ್ತಿರ್ಲಿಲ್ಲ. ಯಾವಾಗ ದರ್ಶನ್ ಫ್ಯಾನ್ಸನ್ನು ನಟಿ, ಮಾಜಿ ಸಂಸದೆ ಅವರು ಹಿಂಗೇನೋ ಹಾಕ್ಬಿಟ್ಟು ಜೈಲಿಗೆ ಹಾಕ್ಸಿದ್ರು, ವಿಜಯಲಕ್ಷ್ಮಿ ಒಂದು ಸ್ವಲ್ಪ ಟೆಕ್ನಿಕಲಿ ತಲೆಯನ್ನು ಉಪಯೋಗಿಸಿ ಕಟ್ಟಾಕ್ತವ್ರೆ. ಏನು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಹಾಕೋರು ಮನೇಲಿ ಕೂತ್ಕೋಬೋದು, ಎಲ್ಲೇ ಕೂತ್ಕೊಂಡು ಅಂದ್ಕೊಂಡವ್ರೆ. ನೀವು ಎಲ್ಲಿ ಕೂತ್ಕೊಂಡು ಕಾಮೆಂಟ್ ಹಾಕಿದ್ರು ಅದು ವ್ಯಾಪ್ತಿ ಮೀರಿದ್ರೆ, ಕಾನೂನು ಚೌಕಟ್ಟನ್ನು ಮೀರಿದ್ರೆ ಒದ್ದು ಒಳಕಾಕ್ತಾರೆ, ಯಾರೇ ಆಗಲಿ. ಅದು ಸುಮ್ಮನೆ ಏನೋ ಐತೆ ಇಂಟರ್ನೆಟ್ ಕಡಿಮೆ ಕಾಸಿಗೆ ಅಂತ ಕಾಮೆಂಟ್ ಹಾಕೋರು ಕಷ್ಟ. ಒಗ್ಗಟ್ಟಿನಿಂದ ಇರೋದೇ ಸ್ಟ್ರೆಂತ್. ಸ್ಯಾಂಡಲ್ವುಡ್ನಲ್ಲಿ ಫ್ಯಾನ್ಸ್ ವಾರ್ ಜೋರಾಗಿದೆ. ಈ ಬಗ್ಗೆ ನಟಿ ರಕ್ಷಿತಾ ಪ್ರೇಮ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸುದೀಪ್ ಅವರು ಮಾತನಾಡಿದ್ದು ಪೈರಸಿ ಬಗ್ಗೆ ದರ್ಶನ್ ಅವರಿಗೆ ಮಾತಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಅವರೊಬ್ಬ ವ್ಯಕ್ತಿಯ ಮೇಲೆ ಬೆರಳು ತೋರಿಸಿ ಮಾತಾಡಿದರೆ ಅಂತ ಅನ್ಸಲ್ಲ. ಒಗ್ಗಟ್ಟಿನಿಂದ ಇದ್ದರೆ ಅದು ನಮ್ಮ ಸ್ಟ್ರೆಂತ್. ಎಲ್ಲರೂ ಒಟ್ಟಾಗಿ ಪೈರಸಿ ವಿರುದ್ಧ ಹೋರಾಡೋಣ ಅಂತ ರಕ್ಷಿತಾ ಕರೆ ಕೊಟ್ಟಿದ್ದಾರೆ. ಇನ್ನು ನಿರ್ದೇಶಕ ಪ್ರೇಮ್ ಮಾತನಾಡಿದ್ದು, ಮಧ್ಯದಲ್ಲಿ ಯಾರೋ ಕಿತಾಪತಿ ಮಾಡ್ತಾರೆ, ಅದಕ್ಕೆ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳು ಕಿವಿಗೊಡಬಾರದು. ಇಲ್ಲಿ ಹೀರೋಗಿರಿಗಿಂತ ಸಿನಿಮಾ ದೊಡ್ಡದು ಎಂದಿದ್ದಾರೆ ಜೋಗಿ ಪ್ರೇಮ್. ಏನು ಇವ್ರು ಹೇಳಿದ ತಕ್ಷಣ ಯಾರೇನು ಕೇಳಲ್ಲ, ಬಟ್ ಕೇಳೋದನ್ನ ಕರೆಕ್ಟಾಗಿ ಹೇಳೋರೆ. ಬಟ್ ಇವ್ರು ಹೇಳೋದನ್ನ ಎಲ್ಲರೂ ಫಾಲೋ ಮಾಡುವಷ್ಟು ಇವ್ರನ್ನ ಯಾರೂ ಫಾಲೋ ಮಾಡ್ತಾಯಿಲ್ಲ. ಯಾಕೆ ಅಂತಂದರೆ, ರಕ್ಷಿತಾ ಅವರು ದರ್ಶನ್ಗೂ ಕೂಡ ಆತ್ಮೀಯರು, ಸುದೀಪ್ ಅವ್ರಿಗೂ ಆತ್ಮೀಯರು, ಸುದೀಪ್ ಅವ್ರಿಗಿಂತ ದರ್ಶನ್ ಜಾಸ್ತಿ ಆತ್ಮೀಯರು. ಬಟ್ ರೈಟ್ ಪಾಯಿಂಟ್, ವ್ಯಾಲಿಡ್ ಪಾಯಿಂಟ್ ಇದೆ ಅದರಲ್ಲಿ.
ಪ್ರಿಯಾಂಕಾ ಪ್ರಧಾನಿ ಪತಿ ಭವಿಷ್ಯ. ರಾಹುಲ್ ಗಾಂಧಿ 3 ಬಾರಿ ಅಧಿಕಾರಕ್ಕೆ ತರುವಲ್ಲಿ ವಿಫಲವಾದ ಹಿನ್ನೆಲೆ ಈಗ ಪ್ರಿಯಾಂಕಾ ವಾದ್ರಾ ಅವರು ಪ್ರಧಾನಿ ಆಗಬೇಕು ಅನ್ನೋದು ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಅವರ ವಾದ. ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಇದೀಗ ಅವರ ಪತಿ ಪ್ರಿಯಾಂಕಾ ಪತಿ ವಾದ್ರಾ, ರಾಬರ್ಟ್ ವಾದ್ರಾ ಸಹ ಪತ್ನಿಯ ಪರವಹಿಸಿ ಮಾತನಾಡಿ ಸಂಚಲನ ಮೂಡಿಸಿದ್ದಾರೆ. ಪ್ರಿಯಾಂಕಾ ವಾದ್ರಾ ಅವರನ್ನ ಪ್ರಧಾನಿಯಾಗಿ ನೋಡಲು ಅನೇಕರು ಬಯಸುತ್ತಾರೆ. ರಾಜಕೀಯದಲ್ಲಿ ಅವರಿಗೆ ಉಜ್ವಲ ಭವಿಷ್ಯವಿದೆ ಎಂದಿದ್ದಾರೆ. ಪ್ರಿಯಾಂಕಾ ಅವರ ಅಜ್ಜಿ, ತಂದೆ ಸೋನಿಯಾ ಮತ್ತು ಅವರ ಸಹೋದರ ರಾಹುಲ್ ಗಾಂಧಿ ಅವರಿಂದ ಕೂಡ ಭಾಳಷ್ಟು ಕಲಿತಿದ್ದಾರೆ ಅಂತ ನಾನು ಭಾವಿಸುತ್ತೇನೆ. ಜನರು ಅವರನ್ನ ಮೆಚ್ಚುತ್ತಾರೆ. ಅವರು ಮಾತನಾಡುವಾಗ ತಮ್ಮ ಹೃದಯದಿಂದ ಮಾತನಾಡುತ್ತಾರೆ ಅಂತ ಜನರು ಹೇಳುತ್ತಾರೆ ಎಂದು ಸಂಸದರು ಹೇಳಿದ್ದಾರೆ. ಈಗ ಅವ್ರನ್ನ ಅಮಾನತ್ ಮಾಡ್ತಾರೆ, ಏನು ಮಾಡ್ತಾರೆ ನೋಡಬೇಕು. ಮೊದಲಾರೋ ಕರ್ಗೆ ಇಳಿಸಿ ಪ್ರಿಯಾಂಕಾ ಮಾಡಿ ಅಂದಾಗ ಮಾಜಿ ಶಾಸಕ ಒಡಿಶಾ ಕಾಂಗ್ರೆಸ್ ಪಾರ್ಟಿಯಿಂದ ಅವ್ರು ಸಸ್ಪೆಂಡ್ ಮಾಡಿದರು. ಈಗ ಇವ್ರನ್ನೇನು ಮಾಡ್ತಾರೆ ನೋಡಬೇಕು. ಅಂದರೆ ಇವ್ರ ಅರ್ಥ ರಾಹುಲ್ ಗಾಂಧಿ ಕೈಲಿ ಏನೂ ಆಗಲ್ಲ, ಪ್ರಿಯಾಂಕಾ ಗಾಂಧಿ ಮಾಡಿ ಅನ್ನೋದು ಅಟಿಲ್ ಇವ್ರುಗಳು. ರಾಹುಲ್ ಗಾಂಧಿನೂ ಪ್ರಧಾನಿ ಆಗಲಿಲ್ಲ, ಯಾಕೆ ರಾಹುಲ್ ಗಾಂಧಿ ಬಿಟ್ಟು ಪ್ರಿಯಾಂಕಾ ಬರಬೇಕು? ಯಾಕಂದರೆ ಮೊನ್ನೆ ನರೇಂದ್ರ ಮೋದಿ ಅವ್ರ ಜೊತೆ ಕೂಡ ಕೂತು ಮಾತಾಡಿದ್ರು ಪ್ರಿಯಾಂಕಾ. ಗಡ್ಕರಿ ಜಿ ನಮ್ಮದೊಂದು ಕ್ಷೇತ್ರ ಕೆಲಸ ಇದೆ ಅಂತ ಹೋಗಿ ಮಾಡಿಸ್ಕೊಂಡ್ರು. ಆದರೆ ರಾಹುಲ್ ಗಾಂಧಿ ಇಷ್ಟು 11 ವರ್ಷಗಳಲ್ಲಿ BJPಯನ್ನು ಬೈಯದೇ ಆಯ್ತು. ಈಗ ಜರ್ಮನಿಯಲ್ಲಿ ನಿಂತ್ಕೊಂಡು ಬೈತವ್ರೆ BJPನ ರಾಹುಲ್ ಗಾಂಧಿ. ಬಟ್ ಪ್ರಿಯಾಂಕಾ ಅಧಿಕಾರ ವಿಪಕ್ಷದಲ್ಲಿದ್ದರೂ ಹೇಗೆ ಕೆಲಸ ಮಾಡಬೇಕು ಅನ್ನೋದು ಗೊತ್ತಿದೆ ಅವ್ರಿಗೆ. ಇಂದಿರಾ ಗಾಂಧಿ ಶೈಲಿಯ ರಾಜಕೀಯ ಗೊತ್ತು. ಇಂದಿರಾ ಗಾಂಧಿಯ ಪ್ರತಿರೂಪ ಪ್ರಿಯಾಂಕಾ ವಾದ್ರಾ ಅನ್ನೋದು ಬಹುತೇಕರ ಅಭಿಪ್ರಾಯ. ಎಸ್, ಪ್ರಿಯಾಂಕಾಗೆ ಆ ಬಗ್ಗೆ ನಾಲೆಡ್ಜ್ ಇದೆ. ಬಟ್ ರಾಹುಲ್ ಗಾಂಧಿಗೆ ಕರ್ನಾಟಕದ ಕಾಂಗ್ರೆಸ್ ಸರಿ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ, ಟೈಮ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಪ್ರಿಯಾಂಕಾಗೆ ಪಟ್ಟ ಅನ್ನೋದು ಕಾಂಗ್ರೆಸ್ನ ಒಂದಷ್ಟು ನಾಯಕರ ಇದು. ಅದಕ್ಕೆ ಅವ್ರ ಗಂಡ ಕೂಡ ಒಪ್ಕೊಂಡವ್ರೆ, ಹೌದು ಕರೆಕ್ಟ್ ಅಂತ. ಬಟ್ ನೋಡ್ಬೇಕೇನಾಗತ್ತೆ ಅಂತ. ತಾವೇನು ಹೇಳ್ತೀರಿ? ರಾಹುಲ್ ಗಾಂಧಿ ಬೆಸ್ಟಾ, ಪ್ರಿಯಾಂಕಾ ವಾದ್ರಾ ಬೆಸ್ಟಾ ಕಾಂಗ್ರೆಸ್ನ ಲೀಡ್ ಮಾಡಲಿಕ್ಕೆ? ಮುಂದಿನ ಪ್ರಧಾನಿ ಯಾರಾಗ್ತಾರೆ? ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ? ಪ್ರಿಯಾಂಕಾ ಏನಾದ್ರು ಕಾಂಗ್ರೆಸ್ ಲೀಡ್ ಮಾಡಿದ್ರೆ ಕಾಂಗ್ರೆಸ್ಗೆ ಅವಕಾಶ ಇದೆಯಾ? BJP ಸೋಲಿಸ್ತಾರ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ. ಸಪ್ತಗಿರಿ NPS ಯೂನಿವರ್ಸಿಟಿ ಅರ್ಪಿಸುವ ನಂದನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ TV ಮತ್ತು AT6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ TVಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.